ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ಟಾಪಿಕ್ಕು ಗೋಲ್ಡನ್ ಮಿಲ್ಕ್. ಗೋಲ್ಡನ್ ಮಿಲ್ಕ್ ಅಂತ ಹೇಳಿದ ಕೂಡಲೇ ಡಾಕ್ಟರ್ ಏನೋ ಹೊಸದಾಗಿ ತುಂಬ ಕಾಸ್ಟ್ಲಿ ಆಗಿರುವಂಥ ಏನೋ ಒಂದು ಐಟಮ್ ಬಗ್ಗೆ ಹೇಳಲಿಕ್ಕಿದ್ದಾರೆ ಅಂತ ಅನ್ಕೋಬೇಡಿ. ನಾನೀಗ ಅದರದ್ದು ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ. ನಾವೆಷ್ಟೋ ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಇದ್ವಿ. ನಮಗೆ ಕೆಮ್ಮು ನೆಗಡಿ ಆದಾಗ ಅಥವಾ ಹೊಟ್ಟೆ ನೋವು ಆದಾಗೆಲ್ಲ ನಮ್ಮ ತಂದೆ ತಾಯಿ ಇದು ನಮಗೆ ಪ್ರಿಪೇರ್ ಮಾಡಿ ಕೊಟ್ಟಿರಬಹುದು. ಸೊ ಇದು ಮತ್ತೇನಲ್ಲ, ಅರಿಶಿಣದ ಹಾಲು. ಸೊ ಅದರ ಒಟ್ಟಿಗೆ ಅರಿಶಿಣ ಒಂದೇ ಅಲ್ಲ, ಅರಿಶಿಣ, ಚಕ್ಕೆ ಪೌಡರ್, ಕಾಳುಮೆಣಸು ಮತ್ತು ಶುಂಠಿ ಇದೆಷ್ಟರನ್ನ ಹಾಕಿ ನಾವು ಹಾಲು ಕುದಿಸಿ ಪ್ರಿಪೇರ್ ಮಾಡುವಂಥ ಒಂದು ಪ್ರಿಪರೇಷನ್ಗೆ ನಾವು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ಬೋದು. ಸೊ ಈ ಗೋಲ್ಡನ್ ಮಿಲ್ಕ್ ಏನಿದೆ ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ತುಂಬ ಕಾಯಿಲೆಗಳಿಗೂ ಕೂಡ ಇದೊಂದು ರಾಮಬಾಣ ಅಂತ ನಾವು ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಈ ಗೋಲ್ಡನ್ ಮಿಲ್ಕ್ ತಗೊಳ್ಳೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಯಾವ ಸಮಸ್ಯೆಗಳಿದ್ದವರು ಇದನ್ನು ರೆಗ್ಯುಲರ್ಲಿ ಸೇವಿಸಬೇಕು, ಏನೇನು ತೊಂದರೆಗಳಿರೋರು ಇದು ತಗೊಳ್ಬಾರ್ದು ಮತ್ತು ತಗೊಳ್ಳೋದಿದ್ರು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಗೋಲ್ಡನ್ ಮಿಲ್ಕ್ ಏನಿದೆ ಅದರದ್ದು ಮೇನ್ ಹೆಲ್ತ್ ಬೆನಿಫಿಟ್ಗೆ ಮೇನ್ ರೀಸನ್ ಏನು ಅಂತ ಕೇಳಿದರೆ ಅದರಲ್ಲಿ ನಾವು ಆ್ಯಡ್ ಮಾಡುವಂಥ ಅರಿಶಿಣ. ನಮಗೆ ಗೊತ್ತು, ಎಷ್ಟೋ ಸಾವಿರಾರು ವರ್ಷಗಳಿಂದ ಈ ಅರಿಶಿಣ ಏನಿದೆ ನಾವು ಬಳಸ್ತಾ ಇದ್ವಿ. ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಅಂತ ನಮಗೆ ಗೊತ್ತು. ಎಷ್ಟೋ ಮಕ್ಕಳಿದ್ದಾಗಿಂದ, ನಾವು ಸಣ್ಣ ಮಕ್ಕಳಿದ್ದಾಗಿಂದ ದೊಡ್ಡವರಾಗೋ ತನಕ ನಾವೇನು ಮಾಡ್ತೀವಿ, ಈ ಅರಿಶಿಣದ್ದು ಪ್ರಿಪರೇಷನ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ. ಯೂಶಲಿ ನಮ್ಮ ಭಾರತದಲ್ಲಿ ನಾವು ಅದು ಎಲ್ಲ ಸಾರುಗಳಿಗೆ, ಎಲ್ಲ ಕರಿ ಪ್ರಿಪೇರ್ ಮಾಡುವಾಗ ಅದಕ್ಕೆಲ್ಲ ನಾವು ಅರಿಶಿಣ ಹಾಕ್ತೀವಿ. ಈಗ ಜಪಾನ್ಲಿ ನೋಡಿದ್ರೆ ಅವರು ಟೀ ಪ್ರಿಪೇರ್ ಮಾಡುವಾಗ ಅದಕ್ಕೆ ಅರಿಶಿಣ ಹಾಕ್ತಾರೆ. ಕೊರಿಯಾ ನೋಡಿದ್ರೆ ಅವರದ್ದು ಎಲ್ಲ ಸ್ಕಿನ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಐಟಮ್ಸ್ ಅಲ್ಲಿ ಕೂಡ ಅವರದ್ದು ಅರಿಶಿಣ ಹಾಕ್ತಾರೆ. ಸೊ ಇಂಡೋನೇಷ್ಯಾ ನೋಡಿದ್ರೆ ಅಲ್ಲಿ ಎಲ್ಲಾದರೂ ಡ್ರಿಂಕ್ಸ್ ಅಲ್ಲೆಲ್ಲ ಈ ಅರಿಶಿಣ ಪ್ರಿಪರೇಷನ್ ಹಾಕ್ತಾರೆ. ಸೊ ಈ ತರ ಎಲ್ಲ ದೇಶಗಳಲ್ಲಿ ಕೂಡ ಈ ಅರಿಶಿಣ ಏನಿದೆ ಅದಕ್ಕೊಂದು ದಿವ್ಯ ಔಷಧಿ ಅಂತ ಒಂದು ಕನ್ಸಿಡರೇಷನ್ ಇದೆ. ಸೊ ಈ ಅರಿಶಿಣಕ್ಕೆ ಇಷ್ಟೆಲ್ಲ ಮೆಡಿಸಿನಲ್ ವ್ಯಾಲ್ಯೂ ಇರ್ಲಿಕ್ಕಿರುವಂಥ ಮೇನ್ ರೀಸನ್ ಏನು ಅಂದ್ರೆ ಅದರಲ್ಲಿ ಇರುವಂತಹ ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್, ಅದಕ್ಕೆ ನಾವು ಕರ್ಕ್ಯುಮಿನ್ ಅಂತ ಹೇಳ್ತೀವಿ. ಸೊ ಈ ಕರ್ಕ್ಯುಮಿನ್ ಏನಿದೆ ಅದಕ್ಕೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ, ಬಹಳಷ್ಟು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ, ಆಂಟಿ ಫಂಗಲ್ ಪ್ರಾಪರ್ಟಿ ಇದೆ, ಆಂಟಿ ವೈರಲ್ ಪ್ರಾಪರ್ಟಿ ಇದೆ, ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ. ಸೊ ನಮಗೆ ಬರುವಂಥ ಎಷ್ಟೋ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹಾಗೂ ನಮಗೆ ಇರುವಂಥ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೂ ಕೂಡ ಈ ಅರಿಶಿಣ ಏನಿದೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಈ ಟರ್ಮರಿಕ್ ಮಿಲ್ಕ್ಗೆ ನಾವು ಗೋಲ್ಡನ್ ಮಿಲ್ಕ್ ಅಂತ ಹೇಳಲಿಕ್ಕೂ ಕೂಡ ಒಂದು ಸ್ಪೆಸಿಫಿಕ್ ರೀಸನ್ ಇದೆ. ಮೇನ್ಲಿ ಯಾಕೆಂದ್ರೆ ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಅಷ್ಟೊಂದು ಇದೆ. ಸೊ ಯಾಕೆ ಈ ಟರ್ಮರಿಕ್, ಈ ಅರಿಶಿಣ ಯಾಕೆ ನಾವು ಹಾಲಿಗೆ ಹಾಕಿ ತಗೋಬೇಕು ಅಂತ ಹೇಳ್ತೀವಿ, ಇಲ್ಲ ಯಾಕೆ ನಮ್ಮ ಆನ್ಸೆಸ್ಟರ್ಸ್ ಮೊದಲಿಂದಾನು ಅರಿಶಿಣ ಹಾಕಿರುವ ಹಾಲು ಕುಡಿಬೇಕು ಅಂತ ಹೇಳ್ತಾರೆ ಅಂದ್ರೆ, ಈ ಅರಿಶಿಣದಲ್ಲಿರುವಂಥ ಕರ್ಕ್ಯುಮಿನ್ ಏನಿದೆ ಅದು ಫ್ಯಾಟ್ ಸೊಲ್ಯೂಬಲ್. ಸೊ ನಾವು ಹೋಲ್ ಮಿಲ್ಕ್ ತಗೊಂಡಾಗ, ನಮ್ಮ ದೇಸಿ ಆಕಳದ ಹಾಲು ತಗೊಂಡಾಗ ಅದರಲ್ಲಿ ತುಂಬಾ ಕೊಬ್ಬಿನ ಅಂಶ ಇದೆ. ಸೊ ಫ್ಯಾಟ್ ಇದ್ರೆ ಮಾತ್ರ ಈ ಕರ್ಕ್ಯುಮಿನ್ ಅದರಲ್ಲಿ ಡಿಸಾಲ್ವ್ ಆಗಿ ನಮಗೆ ನಮ್ಮ ಹೊಟ್ಟೆಯಲ್ಲಿ ಅದು ಸರಿಯಾಗಿ ಅಬ್ಸರ್ವ್ ಆಗುತ್ತೆ. ಸೊ ಈಗ ನಾವು ಕರ್ಕ್ಯುಮಿನ್ ಹಾಲಲ್ಲಿ ಹಾಕಿ ತಗೊಂಡ್ರೆ ಒಳ್ಳೇದು ಅಥವಾ ಅರಿಶಿಣ ಹಾಲಲ್ಲಿ ಹಾಕಿ ತಗೊಂಡ್ರೆ ಒಳ್ಳೇದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಎಲ್ಲ ಪ್ಯಾಕೆಟೆಡ್ ಹಾಲು ತಗೊಂಡಾಗ ಏನಾಗುತ್ತೆ, ಎಷ್ಟೋ ಸಲ ಅದರಲ್ಲಿರೋ ಫ್ಯಾಟ್ ಎಲ್ಲ ತೆಗೆದಿರ್ತಾರೆ. ಸೊ ನಾವು ಅರಿಶಿಣ ಅದಕ್ಕೆ ಹಾಕುವಾಗ ಕೂಡ ಈ ಅರಿಶಿಣ ಕೂಡ ನಮಗೆ ಗೊತ್ತು ಈಗ ತುಂಬಾ ಅಡಲ್ಟ್ರೇಷನ್ ಆಗ್ತಾ ಇದೆ. ನಮಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಅರಿಶಿಣ ಸಿಗುದೇ ತುಂಬಾ ಕಡಿಮೆ. ಇವನ್ ಅದು ಆಕ್ಚುಲ್ ಇರುವಂಥ ಅರಿಶಿಣ ಇದ್ರೂ ಕೂಡ ಅದರಲ್ಲಿ ಕರ್ಕ್ಯುಮಿನ್ ಏನಿದೆ ಅದರದ್ದು ಆಕ್ಟಿವ್ ಆಗಿರುವಂಥ ಇಂಗ್ರೀಡಿಯೆಂಟ್ ಏನಿದೆ ಅದಕ್ಕೆ ಮಾರ್ಕೆಟಲ್ಲಿ ತುಂಬಾ ವ್ಯಾಲ್ಯೂ ಇದೆ, ತುಂಬಾ ಕಾಸ್ಟ್ಲಿ ಇರುವಂಥ ಒಂದು ಐಟಮ್. ಸೊ ಹಾಗಾಗಿ ಏನು ಮಾಡ್ತಾರೆ, ಅರಿಶಿಣ ಅಂತ ಹೇಳಿದ ಕೂಡ ನಮಗೆ ಆ ಸ್ಮೆಲ್ ಇದ್ರೆ ಸಾಕು, ಆ ಕಲರ್ ಇದ್ರೆ ಸಾಕು. ಸೊ ಹಾಗಾಗಿ ಈ ಕರ್ಕ್ಯುಮಿನ್ ತೆಗೆದ ಮೇಲೆ ಇರುವಂಥ ವೇಸ್ಟೇ ನಮಗೆ ಎಷ್ಟೋ ಸಲ ಅರಿಶಿಣ ಆಗಿ ಮಾರ್ಕೆಟಲ್ಲಿ ಸಿಗುದು. ಸೊ ಅದು ತಗೊಂಡ್ರೆ ನಮಗೆ ಏನು ಹೆಲ್ತ್ ಬೆನಿಫಿಟ್ಸ್ ಸಿಗಬೇಕು ಅಂತಾನೂ ಇಲ್ಲ. ಸೊ ಈ ಆಕ್ಟಿವ್ ಆಗಿರುವಂಥ ಈ ಕರ್ಕ್ಯುಮಿನ್ ಏನಿದೆ ಅದು ಫ್ಯಾಟ್ ಸೋಲ್ಯುಬಲ್ ಇದ್ದಿದ್ದಕ್ಕೆ ನಾವು ಹಾಲಲ್ಲಿ ಮಿಕ್ಸ್ ಮಾಡಿ ತಗೊಂಡಾಗ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಯೂಶಲಿ ನಾವೆಲ್ಲ ಸಾರಿಗೂ ಈ ಅರಿಶಿಣ ಹಾಕ್ತಿವಿ. ಸೊ ಅದರಲ್ಲಿರುವಂಥ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ, ಇದು ಬಿಸಿ ಮಾಡಿದಾಗ ಅದರಲ್ಲಿರುವಂಥ ಕರ್ಕ್ಯುಮಿನ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ ಅದು ನಮಗೆ ಕಂಪ್ಲೀಟ್ ಆಗಿ ಸಿಗಲ್ಲ, ಅದು ವೇಸ್ಟ್ ಆಗಿ ಹೋಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ. ಸೊ ನಾವು ಅದೇ ಹಾಗೆ ತಗೊಂಡ್ರು ಕೂಡ, ಈಗ ಬಿಸಿ ಮಾಡಲಿಲ್ಲ, ಒಂದು ಸ್ವಲ್ಪ ನೀರಿಗೆ ಹಾಕಿ ನಾವು ಅರಿಶಿಣ ಕುಡಿದ್ರೂ ಕೂಡ ಏನಾಗುತ್ತೆ, ಹೊಟ್ಟೆಯಲ್ಲಿ ಅದು ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ. ಸೊ ನಮ್ಮ ಹೊಟ್ಟೆಯಲ್ಲಿ ಈ ಅರಿಶಿಣದಲ್ಲಿ ಇರುವಂಥ ಕರ್ಕ್ಯುಮಿನ್ ಸರಿಯಾಗಿ ಅಬ್ಸಾರ್ಬ್ ಆಗಬೇಕು ಅಂದ್ರೆ ಒಂದು ಫ್ಯಾಟ್, ಅದು ನಾವು ಹಾಲಲ್ಲಿ ಹಾಕಿ ತಗೊಳ್ಳುವಾಗ ಅದರಲ್ಲಿರುವಂಥ ಕೊಬ್ಬಿನ ಅಂಶ ಏನಿದೆ ಅದು ಫ್ಯಾಟ್ ಅರಿಶಿಣವನ್ನು ಸೊಲ್ಯುಬಲ್ ಮಾಡುತ್ತೆ, ನಮಗೆ ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡುತ್ತೆ. ಎರಡನೇದು, ಅದಕ್ಕೆ ನಾನು ಹೇಳಿದ್ದೇನೆ ಫಸ್ಟ್ ಒಂದು ಕಾಳು ಮೆಣಸು ಹಾಕ್ಲಿಕ್ಕೆ ಹೇಳಿದ್ದೇನೆ. ಸೊ ಈಗಿರುವಂಥ ರಿಸರ್ಚ್ಗಳು ಏನು ತೋರಿಸುತ್ತೆ ಅಂದ್ರೆ, ಈ ಕರ್ಕ್ಯುಮಿನ್ ಚೆನ್ನಾಗಿ ಅಬ್ಸಾರ್ಬ್ ಆಗಬೇಕು ಅಂತ ಇದ್ರೆ ಈ ಕಾಳು ಮೆಣಸಲ್ಲಿ ಇರುವಂಥ ಒಂದು ಎನ್ಸೈಮ್ ಇದೆ, ನಾವು ಅದಕ್ಕೆ ಪಿಪರೈನ್ ಅಂತ ಹೇಳ್ತೀವಿ. ಸೊ ಈ ಪಿಪರೈನ್ ಇದ್ರೆ ಮಾತ್ರ ಹೊಟ್ಟೆಯಲ್ಲಿ ಈಗ ಕರ್ಕ್ಯುಮಿನ್ ಅಬ್ಸಾರ್ಪ್ಷನ್ ಏನಿದೆ ಸುಮಾರು 2000 ಪಟ್ಟು ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ತಗೊಂಡಿರುವಂಥ ಅರಿಶಿಣದಲ್ಲಿ ಇರುವಂಥ ಈ ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ, ಕರ್ಕ್ಯುಮಿನ್ ಏನಿದೆ, ಅದು ಕಂಪ್ಲೀಟ್ ಆಗಿ ಅಬ್ಸಾರ್ಬ್ ಆಗಬೇಕು ಅಂದ್ರೆ ಇದರಲ್ಲಿ ಪೆಪ್ಪರ್ ಕೂಡ ಇದ್ರೆ ತುಂಬಾ ಒಳ್ಳೇದು. ಸೊ ನಾವು ನಮ್ಮ ಆನ್ಸೆಸ್ಟರ್ಸ್ ಮೊದಲಿಂದಾನು ಹಾಲಿಗೆ ಮಿಕ್ಸ್ ಮಾಡಿ ತಗೊಳ್ಳಿ, ಅರಿಶಿಣ ಹಾಲಿಗೆ ಹಾಕಿ ತಗೊಂಡ್ರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಮಕ್ಕಳಿಗೆಲ್ಲ ಹಾಲಿಗೆ ಅರಿಶಿಣ ಹಾಕಿ ಕೊಡಿ ಅಂತ ಹೇಳಲಿಕ್ಕೆ ಮುಖ್ಯ ರೀಸನ್ ಈಗ ನಿಮಗೆ ಗೊತ್ತಾಗಿರ್ಬೋದು. ಯಾಕೆಂದ್ರೆ ಅವರಿಗೆ ಅವಾಗಲೇ ಗೊತ್ತಿತ್ತು ಈ ಅರಿಶಿಣದಲ್ಲಿ ಇರುವಂಥ
ಕರ್ಕ್ಯುಮಿನ್ ಏನಿದೆ ಅದು ಫ್ಯಾಟ್ ಸೊಲ್ಯೂಬಲ್ ಇದೆ. ಸೊ ಹಾಲಲ್ಲಿ, ದೇಸಿ ಆಕಳದ ಹಾಲಲ್ಲಿ ಏನಿದೆ A2 ಮಿಲ್ಕ್ ಏನಿದೆ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಅದಕ್ಕೆ ಹಾಕಿ ತಗೊಂಡಾಗ ಈ ಅರಿಶಿಣದಲ್ಲಿ ಇರುವಂಥ ಆಕ್ಟಿವ್ ಇಂಗ್ರೀಡಿಯೆಂಟ್ ಏನಿದೆ ನಮಗೆ ಸಿಗುತ್ತೆ. ಅದರೊಟ್ಟಿಗೆ ನಾನೀಗ ಹೇಳ್ದಂಗೆ ಚಕ್ಕೆ ಪೌಡರ್ ಇರ್ಬೋದು ಅಥವಾ ಶುಂಠಿ ಮತ್ತು ಅದರೊಟ್ಟಿಗೆ ಕಾಳುಮೆಣಸು ಕೂಡ ಹಾಕಿದಾಗ ಏನಾಗುತ್ತೆ, ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದು 3-4 ಪಟ್ಟು ಆಗುತ್ತೆ. ನಮಗೆ ಗೊತ್ತು, ನಮ್ಮ ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದರೆ ನಮಗೆ ಶುಂಠಿ ತುಂಬ ಹೆಲ್ಪ್ ಮಾಡುತ್ತೆ. ಎರಡನೇದು ಚಕ್ಕೆ ಪೌಡರ್ ಹಾಕಿದಾಗ ಚಕ್ಕೆ ಪೌಡರ್ಗೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅದಕ್ಕೂ ಕೂಡ ನಮ್ಮ ಬಾಡಿಯಲ್ಲಿ ಎಷ್ಟೋ ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಬ್ಲಡ್ ಗ್ಲೂಕೋಸನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿ ವೆಯ್ಟ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದೆಲ್ಲ ಹಾಕೋದು ಎಲ್ಲಿಗೆ? ಹಾಲಿಗೆ. ಸೊ ಹಾಲಲ್ಲಿ ಕೂಡ ನಮಗೆ ಬೇಕಾದಷ್ಟು ಕ್ಯಾಲ್ಶಿಯಂ ಸಿಗುತ್ತೆ, ನಮಗೆ ಬೇಕಾಗಿರುವ ಪೌಷ್ಟಿಕಾಂಶಗಳೆಲ್ಲ ಸಿಗುತ್ತೆ, ಮೈಕ್ರೋ ನ್ಯೂಟ್ರಿಯನ್ಸ್, ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಇಟ್ ಬಿಕಮ್ಸ್ ಎ ಕಂಪ್ಲೀಟ್ ಫುಡ್. ಆ್ಯಕ್ಚುಲಿ ನಮಗೆ ಬೇಕಾಗಿರುವಂಥ ಎಷ್ಟೋ ಮೈಕ್ರೋ ನ್ಯೂಟ್ರಿಯನ್ಸು ಸಿಗುತ್ತೆ, ಅದರೊಟ್ಟಿಗೆ ತುಂಬ ಒಳ್ಳೆ ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಅದು ಕೆಲಸ ಮಾಡುತ್ತೆ. ಈಗ ಯಾವ್ಯಾವ ಸಮಸ್ಯೆಗಳಲ್ಲಿ ಈ ಗೋಲ್ಡನ್ ಮಿಲ್ಕ್ ತುಂಬ ಒಳ್ಳೆಯದು ಅಂತ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಲರ್ಜಿ ಪ್ರಾಬ್ಲಮ್ಸ್. ನಾವು ನೋಡ್ತೀವಿ ಮಕ್ಕಳಲ್ಲಿ, ಎಸ್ಪೆಷಲಿ ಸಣ್ಣ ಮಕ್ಕಳಲ್ಲಿ ತುಂಬ ಜಾಸ್ತಿ ನೆಗಡಿ, ಸೀನು, ಪದೇ ಪದೇ ಕೆಮ್ಮು ಬರೋದು, ಬ್ರೀತಿಂಗ್ ಪ್ರಾಬ್ಲಮ್ ಬರೋದು, ಬ್ರಾಂಕಿಯಲ್ ಅಸ್ತಮಾ ಪ್ರಾಬ್ಲಮ್ ಆಗೋದು. ಸೊ ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಅವರಿಗೆಲ್ಲ ನಾವು ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವರದ್ದು IgE ಲೆವೆಲ್ಸ್ ಏನಿದೆ ಅದು ತುಂಬ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಅದರೊಟ್ಟಿಗೆ ಕೆಲವು ಸಲ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ನೋಡುವಾಗ ಕೂಡ ಗೊತ್ತಾಗುತ್ತೆ ವೈಟಮಿನ್ ಡಿ ಕೂಡ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಅವರಿಗೆ ನಾವು ಈ ಅರಿಶಿಣ ಹಾಕಿರುವಂಥ ಪ್ರಿಪರೇಷನ್ಸ್ ಕೊಟ್ಟಾಗ, ಎಸ್ಪೆಷಲಿ ಈ ಗೋಲ್ಡನ್ ಮಿಲ್ಕ್ ಕೊಟ್ಟಾಗ ಏನಾಗುತ್ತೆ, ಅವರಿಗೆ IgE ಲೆವೆಲ್ಸ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ. ಅದರೊಟ್ಟಿಗೆ ಅವರದ್ದು ಇಮ್ಯುನಿಟಿ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮಗೆ ಗೊತ್ತು ಹಾಲಲ್ಲಿ ಎಷ್ಟೋ ಪೌಷ್ಟಿಕಾಂಶಗಳಿದೆ. ಸೊ ಹಾಗಾಗಿ ಅವರ ಇಮ್ಯುನಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಇನ್ನು ಎಷ್ಟೋ ಲೈಕ್ ಸ್ಕಿನ್ ಪ್ರಾಬ್ಲಮ್ಸ್ ಅಲ್ಲಿ ಕೂಡ ನೀವು ನೋಡಿರ್ತೀರ, ಅಲರ್ಜಿ, ಕೆಲವು ಫುಡ್ ಐಟಮ್ಸ್ ತಗೊಂಡು ಕೂಡಲೇ ಅವರಿಗೆ ತುಂಬ ಅಲರ್ಜಿ ಆಗುತ್ತೆ, ಅವರಿಗೆ ಸ್ಕಿನ್ ರ್ಯಾಷಸ್ ಡೆವಲಪ್ ಆಗುತ್ತೆ, ನಾವು ಆರ್ಟಿಕೇರಿಯಾ ಅಂತೆಲ್ಲ ಹೇಳ್ತೀವಿ. ಸೊ ಅವರಲ್ಲಿ ಕೂಡ ನಾವು ನೋಡುವಾಗ ಅವರಿಗೂ ಕೂಡ ಏನಿದೆ ಈ IgE ಲೆವೆಲ್ಸ್ ತುಂಬ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಬಟ್ ಆ ಥರ ಸಮಸ್ಯೆ ಇದ್ದಾಗ ಕೆಲವು ಸಲ ಇದು ಹಾಲಲ್ಲಿ ಹಾಕಿ ತಗೊಳ್ಳಿಕ್ಕೆ ಆಗಬೇಕು ಅಂತಿಲ್ಲ, ಬಿಕಾಸ್ ಹಾಲು ಕೂಡ ಕೆಲವರಿಗೆ ಅಲರ್ಜಿಗೆ ಮೇನ್ ರೀಸನ್ ಇರ್ಬೋದು. ಸೊ ಹಾಗಾಗಿ ಹಾಲಿಗೆ ಹಾಕದೆ ಆ ಕರ್ಕ್ಯುಮಿನ್ ಅಷ್ಟೇ ತಗೊಂಡ್ರೆ, ಪಿಪರೈನ್ ಹಾಕಿ ಅಂದರೆ ಕಾಳುಮೆಣಸು ಹಾಕಿ ಅರಿಶಿಣದ ನೀರು ಅಷ್ಟೇ ನಾವು ತಗೊಂಡ್ರೆ ಏನಾಗುತ್ತೆ, ಅದರಿಂದ ಈ IgE ಲೆವೆಲ್ಸನ್ನು ಕಂಟ್ರೋಲ್ ಮಾಡಿ ನಮ್ಮ ಈ ಅಲರ್ಜಿ ಪ್ರಾಬ್ಲಮ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಎಷ್ಟೋ ಸಂಶೋಧನೆಗಳಲ್ಲಿ ಈ ಬ್ರಾಂಕಿಯಲ್ ಆಸ್ಮಾ ಅಥವಾ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರುವಂಥ ಮಕ್ಕಳಲ್ಲಿ ಈ ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಕೊಟ್ಟಾಗ ಏನಾಗುತ್ತೆ, ಅವರದ್ದು ಆ ಏರ್ವೇ ಏನಿದೆ ಅದು ಕ್ಲೀನ್ ಆಗುತ್ತೆ, ಪದೇ ಪದೇ ತುಂಬ ಫ್ಲಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಅವರದ್ದು ಬ್ರಾಂಕಿಯಲ್ ಆಸ್ಮಾ ಪ್ರಾಬ್ಲಮ್ ಏನಿದೆ, ಬ್ರೀತಿಂಗ್ ಡಿಸಾರ್ಡರ್ಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೂ ಕೂಡ ಸಾಧ್ಯ. ಸೊ ಯಾರಿಗಾದ್ರೂ ಮನೆಯಲ್ಲಿ ಲೈಕ್ ಬೆಳಿಗ್ಗೆ ಎದ್ದು ಕೂಡಲೇ ತುಂಬ ಸೀನ್ ಬರೋದು, ಅಲರ್ಜಿ ಆಗೋದು, ನೆಗಡಿ ಕಂಟಿನ್ಯೂಸ್ಲಿ ಇರೋದು, ಈ ಥರ ಸಮಸ್ಯೆ ಇದ್ದವರು ಈ ಗೋಲ್ಡನ್ ಮಿಲ್ಕ್ ತಗೊಂಡು ಸ್ವಲ್ಪ ದಿವಸ ನೋಡಿ ಅವ್ರದ್ದು IgE ಲೆವೆಲ್ಸ್ ಕಂಟ್ರೋಲ್ ಆಗ್ಬೋದು, ಅವರಿಗೆ ಅಲರ್ಜಿ ಪ್ರಾಬ್ಲಮ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಹೆಲ್ತ್ ಬೆನಿಫಿಟ್ ಏನಂದರೆ ಆರ್ಥರೈಟಿಸ್ ಅಲ್ಲಿ ಅದು ಮೇನ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇದ್ದಿದ್ದಕ್ಕೆ. ಅಂದರೆ ನೀವು ನೋಡಿರ್ತೀರ, ನಮಗೆ ಆಫ್ಟರ್ ಏಜ್ ಆಫ್ 40-50 ಆದಾಗ ಮಂಡಿ ನೋವು ಡೆವಲಪ್ ಆಗುತ್ತೆ, ಕೆಲವರಿಗೆ ಆಮವಾತ ಅಂತ ಹೇಳ್ತೀವಿ ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಬರುವಂಥ ಸಾಧ್ಯತೆ ಇದೆ, ಕೆಲವರಿಗೆ ಆಸ್ಟಿಯೋ ಆರ್ಥರೈಟಿಸ್, ವಯಸ್ಸಾಗಿ ಸೌಕಳಿಯಾಗಿ ಮಂಡಿಗಳಲ್ಲಿ ಸ್ವೆಲ್ಲಿಂಗ್ ಡೆವಲಪ್ ಆಗೋದು ಅಥವಾ ಸರಿಯಾಗಿ ನಡಿಲಿಕ್ಕೆ ಆಗದೆ ಇರೋದು, ತುಂಬ ಪೇನ್ಫುಲ್ ನೀ ಜಾಯಿಂಟ್ ಇರೋದು. ಸೊ ಈ ಥರ ಸಮಸ್ಯೆ ಇದ್ದವರಲ್ಲಿ ಈ ಅರಿಶಿಣದ ಎಕ್ಸ್ಟ್ರಾಕ್ಟ್ ಕರ್ಕ್ಯುಮಿನ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀವಿ. ಇಟ್ ಆಕ್ಟ್ಸ್ ಲೈಕ್ ಎ ಪೇನ್ ಕಿಲ್ಲರ್. ಅದು ತಗೊಂಡಾಗ ಈವನ್ ಒಂದು 28 ಡೇಸ್ದು ಸ್ಟಡೀಸ್ ಎಷ್ಟೋ ನಿಮಗೆ ಸಿಗುತ್ತೆ ನೀವು ಹುಡುಕಿದ್ರೆ. ಸೊ ಅದರಲ್ಲಿ ಒಂದು ಐಬ್ರೂಫಿನ್ ಅದು ಒಂದು ಡೈಕ್ಲೋಫಿನಾಕ್ ತಗೊಂಡ್ರೆ ಅವರಿಗೆ ಎಷ್ಟು ಪೇನ್ ಕಡಿಮೆ ಆಗುತ್ತೋ ಅಷ್ಟು ಪೇನ್ ಈ ಕರ್ಕ್ಯುಮಿನ್ ಕೊಟ್ಟರೆ ಕಡಿಮೆ ಆಗುತ್ತೆ ಅಂತ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಆ್ಯಂಡ್ ಅದರ ಒಟ್ಟಿಗೆ ಬರೀ ಒಂದು ನೋವು ಕಡಿಮೆ ಮಾಡೋದು ಒಂದೇ ಅಲ್ಲ, ಅಲ್ಲಿರುವಂಥ ಆರ್ಥರೈಟಿಕ್ ಚೇಂಜಸ್ ಕಡಿಮೆ ಮಾಡಲಿಕ್ಕೆ, ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ, ಕಾಲು ಜಾಯಿಂಟ್ಸಲ್ಲಿ ಆಗುವಂಥ ಊತ ಕಡಿಮೆ ಮಾಡಲಿಕ್ಕೆಲ್ಲ ಇದು ಒನ್ ಆಫ್ ದ ಬೆಸ್ಟ್. ನಮ್ಮಲ್ಲಿ ಬರುವಂಥ ಎಷ್ಟೋ ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟಿಗೆ ನಾವು ಪರ್ಮನೆಂಟ್ಲಿ ಯಾವಾಗಲೂ ಅಡ್ವೈಸ್ ಮಾಡುವಂಥ ಒಂದು ಮೆಡಿಸಿನ್ ಯಾವುದು ಅಂತ ಕೇಳಿದ್ರೆ ಕರ್ಕ್ಯುಮಿನ್ ಎಕ್ಸ್ಟ್ರಾಕ್ಟ್ಸ್. ಸೊ ಈ ಕರ್ಕ್ಯುಮಿನ್ ಎಕ್ಸ್ಟ್ರಾಕ್ಟ್ಸ್ ಮೇ ಬಿ ಒಂದು 400 mg ಇರ್ಬೋದು. ಆಕ್ಚುಲಿ ಇದಕ್ಕೆಲ್ಲ ಒಂದು ಡೋಸೇಜ್ ಕೂಡ ಇದೆ. ಯೂಶಲಿ ಕರ್ಕ್ಯುಮಿನ್ ಏನಿದೆ 3 mg per kg ಬಾಡಿ ವೇಟ್ ಅಂತ ಹೇಳ್ತೀವಿ. ಅಂದರೆ ಯೂಶಲಿ ಒಂದು 60 kg ಇರೋರು ಒಬ್ಬರಾದರೆ ಅವರೊಂದು 180 ಲೈಕ್ ಮಿಲಿಗ್ರಾಮ್ಸ್ ಆಫ್ ಕರ್ಕ್ಯುಮಿನ್ ತಗೋಬಹುದು. ಬಟ್ ಕೆಲವು ಕಂಡೀಷನ್ಸ್ ಅಲ್ಲಿ ಲೈಕ್ ಮೇ ಬಿ ಒಂದು ಸಿವಿಯರ್ ಆರ್ಥರೈಟಿಸ್ ಅಲ್ಲಿ ಇದ್ದಾಗ ಅದಷ್ಟೇ ಸಾಕಾಗಬೇಕು ಅಂತಿಲ್ಲ. ಸೊ ಮೇ ಬಿ ಅವರಿಗೆ ಒಂದು 400 mg ಕರ್ಕ್ಯುಮಿನ್ ಎಕ್ಸ್ಟ್ರಾಕ್ಟ್ ಕೊಟ್ಟು ಅದರೊಟ್ಟಿಗೆ ಪಿಪರೈನ್ ಇರುವಂಥ ಎಕ್ಸ್ಟ್ರಾಕ್ಟ್ಸ್ ಕೊಟ್ಟಾಗ ಅವರದ್ದು ಜಾಯಿಂಟ್ ಅಲ್ಲಿ ಇರುವಂಥ ಇನ್ಫ್ಲಮೇಷನ್ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಸೊ ನಮಗೆ ಗೊತ್ತು, ನಾವು ಈ ಪೇನ್ ಕಿಲ್ಲರ್ಸ್ NSAID ತಗೊಂಡ್ರೆ ಏನಾಗುತ್ತೆ, ನಮಗೆ ಭಾಳಷ್ಟು ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆ ಇದೆ, ನಮಗೆ ಕಿಡ್ನಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆಗಳೆಲ್ಲ ಬರದೆ
ಆ ಜಾಯಿಂಟ್ ಇನ್ಫ್ಲಮೇಷನ್ನ ಕಡಿಮೆ ಮಾಡಿ ರುಮಟಾಯ್ಡ್ ಆರ್ಥರೈಟಿಸ್ ಈ ಥರ ಸಮಸ್ಯೆಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಎಷ್ಟೋ ಕೇಸಸಲ್ಲಿ ನಾವು ರುಮಟಾಯ್ಡ್ ಆರ್ಥರೈಟಿಸ್ ಇರುವಂಥ ಪೇಷಂಟ್ಸ್ಗೆ ನೋಡುವಾಗ ಅವರಲ್ಲಿ ಕೂಡ ಈ ಇಮ್ಯುನೋಗ್ಲೋಬಿನ್ ಲೆವೆಲ್ಸ್ ಏನಿದೆ, ಆಂಟಿಬಾಡಿ ಲೆವೆಲ್ಸ್ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅದು ಯಾವುದೇ ಥರ ಆರ್ಥರೈಟಿಸ್ ಇರಲಿ, ಜಾಯಿಂಟ್ ಇನ್ಫ್ಲಮೇಷನ್ ಇದ್ದರೆ ಈ ಕರ್ಕ್ಯೂಮಿನ್ ಇರುವಂಥ ಮೆಡಿಕೇಶನ್ಸ್ ಏನಿದೆ ಅಥವಾ ಗೋಲ್ಡನ್ ಮಿಲ್ಕ್ ಏನಿದೆ ಅದು ತುಂಬ ಒಳ್ಳೆಯದು ಅಂತ ನಾವು ಹೇಳ್ಬೋದು. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಡಯಾಬಿಟಿಸ್ ಇದ್ದವರು ಈ ಕರ್ಕ್ಯೂಮಿನ್ ಅಥವಾ ಅರಿಶಿಣದ ಎಕ್ಸ್ಟ್ರಾಕ್ಟ್ಸ್ ಇರುವಂಥ ಪ್ರಿಪರೇಷನ್ಸ್ ತಗೊಳ್ಳೋದು ತುಂಬ ಒಳ್ಳೆಯದು. ಅವರು ಕೂಡ ಈ ಗೋಲ್ಡನ್ ಮಿಲ್ಕ್ ತಗೋಬಹುದು. ಬಟ್ ನಮಗೆ ಗೊತ್ತು ಮಿಲ್ಕಲ್ಲಿ ಕ್ಯಾಲರಿ ಇದ್ದಿದ್ದಕ್ಕೆ ಪ್ರಪೋರ್ಷನೇಟ್ ಆಗಿ ಅವ್ರೇನು ಮಾಡಬೇಕು, ಬಾಕಿ ಇರೋ ಒಂದು ಆಹಾರದ ಕನ್ಸಂಪ್ಷನ್ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗತ್ತೆ, ಕಡಿಮೆ ಮಾಡಬೇಕಾಗತ್ತೆ. ಬಟ್ ಇದು ತಗೊಂಡಾಗ ನಮಗೆ ಈ ಡಯಾಬಿಟಿಸ್ ಬರುವಂಥ ಎಷ್ಟೋ ಕಾಂಪ್ಲಿಕೇಶನ್ಸ್ ಅನ್ನ ಕಂಪ್ಲೀಟ್ಲಿ ಲೈಕ್ ತಡೆಗಟ್ಟಲಿಕ್ಕೆ ಆಗುತ್ತೆ. ಡಯಾಬಿಟಿಸ್ ಇದ್ದವರಿಗೆ ಬರುವಂಥ ಒನ್ ಆಫ್ ದ ಮೋಸ್ಟ್ ಕಾಮನ್ ಆಗಿ ಬರುವಂಥ ಒಂದು ಸಮಸ್ಯೆ ಏನು ಅಂತ ಕೇಳಿದ್ರೆ ಡಯಾಬಿಟಿಕ್ ನ್ಯೂರೋಪತಿ. ನಮಗೆಲ್ಲ ಗೊತ್ತು, ಪಾದದಲ್ಲಿ ಉರಿ ಬರುತ್ತೆ, ಪಾದದಲ್ಲಿ ಜೋಮ್ ಬರುತ್ತೆ, ಪಾದ ಕೆಳಗೆ ಇಟ್ಟರೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ, ಚಪ್ಪಲ್ ಸರಿಯಾಗಿ ಗ್ರಿಪ್ಪಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಈ ಥರ ಸಮಸ್ಯೆಗಳೆಲ್ಲ ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಡಯಾಬಿಟಿಸ್ ಇದ್ದವರು ಏನು ಮಾಡ್ಬೋದು, ಈ ಗೋಲ್ಡನ್ ಮಿಲ್ಕ್ ತಗೋಬಹುದು. ಅಥವಾ ಮಿಲ್ಕ್ ಬೇಡ ಅಂದರೆ ಅರಿಶಿಣದ ಎಕ್ಸ್ಟ್ರಾಕ್ಟ್ಸ್ ಏನಿದೆ ಅದು ರೆಗ್ಯುಲರ್ಲಿ ತಗೋಬಹುದು. ಸೊ ಅದು ತಗೊಂಡಾಗ ಒಂದು ನರಗಳಲ್ಲಿ ಆಗುವಂಥ ಇನ್ಫ್ಲಮೇಷನ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗತ್ತೆ. ನರಗಳಿಗೆ ಆಗುವಂಥ ಇರಿಟೇಷನ್ ಏನಿದೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗತ್ತೆ. ಸೊ ಯೂಶಲಿ ಈ ಸಮಸ್ಯೆಗಳೆಲ್ಲ ಬರ್ಲಿಕ್ಕಿರುವಂಥ ಮುಖ್ಯ ಕಾರಣ ಏನು, ನರಗಳಿಗೆ ಸಪ್ಲೈ ಮಾಡುವಂಥ ಸಣ್ಣ ಸಣ್ಣ ರಕ್ತನಾಳಗಳೇನಿದೆ ಅದರ ಒಳಗಿರುವಂಥ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಇಂದ ಕರೆಕ್ಟ್ ಆಗಿರುವಂಥ ರಕ್ತ ಸಂಚಾರ ಆಗದೇ ಇದ್ದಾಗ, ಅದಕ್ಕೆ ಕರೆಕ್ಟ್ ಆಗಿರುವಂಥ ನ್ಯೂಟ್ರಿಯನ್ಸ್ ಹೋಗಿ ಮುಟ್ಟದೇ ಇದ್ದಾಗ ನರಗಳಲ್ಲಿ ಆಗುವಂಥ ಇರಿಟೇಷನ್ಗೆ ನಾವು ಪೆರಿಫರಲ್ ನ್ಯೂರೈಟಿಸ್ ಅಥವಾ ಸೆನ್ಸರಿ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಈ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ರಕ್ತನಾಳಗಳ ಒಳಗೆ ಆಗುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಕರ್ಕ್ಯೂಮಿನ್ ಇಸ್ ಒನ್ ಆಫ್ ದ ಬೆಸ್ಟ್. ಸೊ ಡಯಾಬಿಟಿಸ್ ಇದ್ದವರು ಈ ಗೋಲ್ಡನ್ ಮಿಲ್ಕ್ ಆಸ್ ಎ ಬ್ರೇಕ್ಫಾಸ್ಟ್ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅದರಲ್ಲಿ ಚಕ್ಕೆ ಪೌಡರ್ ಇದೆ. ಚಕ್ಕೆ ಪೌಡರ್ ಏನು ಮಾಡುತ್ತೆ, ಅವ್ರದ್ದು ಗ್ಲೂಕೋಸ್ ಲೆವೆಲ್ಸ್ ಅನ್ನ ಕಂಟ್ರೋಲ್ ಮಾಡುತ್ತೆ, ಬಾಡಿ ವೇಟ್ ಜಾಸ್ತಿ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಜಿಂಜರ್ ಇದೆ, ಅಂದ್ರೆ ಶುಂಠಿ ಇದೆ. ಶುಂಠಿ ಏನು ಮಾಡುತ್ತೆ, ಅವ್ರದ್ದು ಡೈಜೆಷನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಲಾಸ್ಟ್ ಏನಿದೆ ಪೆಪ್ಪರ್ ಇದ್ದಿದ್ದಕ್ಕೆ ನಮ್ಮ ಅರಿಶಿಣದಲ್ಲಿರುವಂಥ ಕರ್ಕ್ಯೂಮಿನ್ ಅಬ್ಸಾರ್ಪ್ಷನ್ ಕೂಡ ತುಂಬ ಚೆನ್ನಾಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ಇಂದ ಬರುವಂಥ ಎಷ್ಟೋ ಕಾಂಪ್ಲಿಕೇಶನ್ಸ್, ಡಯಾಬಿಟಿಕ್ ನ್ಯೂರೋಪತಿ ಇರ್ಬೋದು, ಕಿಡ್ನಿಗೆ ಬರುವಂಥ ಡಯಾಬಿಟಿಕ್ ನೆಫ್ರೋಪತಿ ಇರ್ಬೋದು, ಅಥವಾ ಫ್ರೋಸನ್ ಶೋಲ್ಡರ್ ಸಮಸ್ಯೆ ಇರ್ಬೋದು, ಇದೆಲ್ಲ ಆಗದೇ ಇದ್ದಂಗೆ ಕಡಿಮೆ ಮಾಡಲಿಕ್ಕೆ ಅಥವಾ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ, ಅದರೊಟ್ಟಿಗೆ ಆ ಸಮಸ್ಯೆಗಳಿದ್ರೆ ಅದನ್ನ ಕಡಿಮೆ ಮಾಡಲಿಕ್ಕೂ ಕೂಡ ಈ ಗೋಲ್ಡನ್ ಮಿಲ್ಕ್ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಇನ್ನು ಹಾರ್ಟ್ನ ಸಮಸ್ಯೆಗಳು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ನಮಗೆ ಗೊತ್ತು, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಬಿ.ಪಿ ಕಾಯಿಲೆ ಏನಿದೆ ಇದು ಮೇನ್ ರಿಸ್ಕ್. ಆಕ್ಚುಲಿ ನಮ್ಮ ಎಷ್ಟೋ ನಮ್ಮ ದೇಶದಲ್ಲಿ ಕಾಣುವಂಥ ಈ ಹಾರ್ಟ್ ಅಟ್ಯಾಕ್ಗೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಸಕ್ಕರೆ ಕಾಯಿಲೆ ಮತ್ತು ಅಧಿಕ ರಕ್ತದ ಒತ್ತಡ. ಸೊ ಇದಕ್ಕೆ ಈ ಸಮಸ್ಯೆಗಳಿದ್ದಾಗ ರಕ್ತನಾಳಗಳೊಳಗಡೆ ಇನ್ಫ್ಲಮೇಷನ್ ಆಗಿ ಅಲ್ಲಿ ಬ್ಲಾಕೇಜ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಸರ್ಕ್ಯುಲೇಷನ್ಲಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಈ ಥರ ಪೇಷಂಟ್ಸ್ ಅಲ್ಲಿ ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಇನ್ಫ್ಲಮೇಟರಿ ಮಾರ್ಕರ್ಸ್, CRP, HSCRP ಈ ಥರ ಇನ್ಫ್ಲಮೇಟರಿ ಮಾರ್ಕರ್ಸ್ ಏನಿದೆ ಅದು ಕೂಡ ತುಂಬ ಜಾಸ್ತಿ ಆಗಿರುತ್ತೆ. ಈವನ್ ನಾನು ಫಸ್ಟ್ ಹೇಳಿರುವಂಥ ರುಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ಕೂಡ ಇನ್ಫ್ಲಮೇಟರಿ ಮಾರ್ಕರ್ಸ್ ಏನಿದೆ ಅದು ಜಾಸ್ತಿ ಆಗಿರುತ್ತೆ. ಸೊ ಅವರಲ್ಲಿ ಗೋಲ್ಡನ್ ಮಿಲ್ಕ್ ತಗೊಂಡಾಗ ಅದರಲ್ಲಿರುವಂಥ ಕರ್ಕ್ಯೂಮಿನ್ ಇಂದ ಅವ್ರದ್ದು ಇನ್ಫ್ಲಮೇಟರಿ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಅವ್ರದ್ದು ಇನ್ಫ್ಲಮೇಟರಿ ಮಾರ್ಕರ್ಸ್ ಏನಿದೆ CRP ಇರ್ಬೋದು, ESR ಇರ್ಬೋದು, ಈ ಥರ ಇನ್ಫ್ಲಮೇಟರಿ ಮಾರ್ಕರ್ಸ್ ಕೂಡ ನಾರ್ಮಲ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಹೃದಯದ ಏನಾದರೂ ಸಮಸ್ಯೆಗಳು ಬರೋದನ್ನು ತಡೆಗಟ್ಟಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ಬ್ಲಾಕೇಜ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಆ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಏನಿದೆ ಅದನ್ನ ಕಡಿಮೆ ಮಾಡಿ ಬ್ಲಾಕೇಜ್ ಎಲ್ಲ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೆ, ಕೊರೋನರಿ ವೆಸಲ್ ಡಿಸೀಸ್ಗಳು ಬರದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ, ಮತ್ತು ನಮ್ಮ ಹಾರ್ಟ್ನ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಈ ಗೋಲ್ಡನ್ ಮಿಲ್ಕ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಇದು ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕಂದ್ರೆ ನಮಗೆ ಗೊತ್ತು ವಯಸ್ಸಾಗುವಾಗ ನಮ್ಮ ಬ್ರೈನ್ ಫಂಕ್ಷನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಈ ಟರ್ಮರಿಕ್ ಇರುವಂಥ ಈ ಹಾಲು ತಗೊಂಡಾಗ ಏನಾಗುತ್ತೆ, ನಮ್ಮ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ಸ್ ಅಂತ ಇದೆ. ಸೊ ಅದು ಇಂಪ್ರೂವ್ ಆದಾಗ ನಮ್ಮ ಬ್ರೈನ್ ಫಂಕ್ಷನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಅದನ್ನೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು. ಎಷ್ಟೋ ನಾವೀಗ ನೋಡ್ತೀವಿ ವಯಸ್ಸು ಸ್ವಲ್ಪ ಜಾಸ್ತಿ ಆದ ಕೂಡಲೇ ಅವರಿಗೆ ಪಾರ್ಕಿನ್ಸನ್ಸ್ ಪ್ರಾಬ್ಲಮು, ಅಲ್ಝಿಮರ್ಸು ಈ ಥರ ಸಮಸ್ಯೆಗಳು ಕೂಡ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಈ ಥರ ಸಮಸ್ಯೆಗಳು ಬರೋದನ್ನ ತಡೆಗಟ್ಟಲಿಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ನೀವು ಹಾಲೇ ಕುಡಿಬೇಕು ಅಂತಿಲ್ಲ, ಅರಿಶಿಣ ಏನಿದೆ ನಮ್ಮ ವರ್ಜಿನ್ ಕಾಕೋನಟ್ ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿ ತಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಫ್ಯಾಟ್ ಸೊಲ್ಯುಬಲ್ ಆಗಿದ್ದಕ್ಕೆ ಅದು ಸೊಲ್ಯುಬಲ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ಅಬ್ಸಾರ್ಬ್ ಆಗುತ್ತೆ. ಅದರೊಟ್ಟಿಗೆ ವರ್ಜಿನ್ ಕಾಕೋನಟ್ ಆಯಿಲ್ ಏನಿದೆ ಒನ್ ಆಫ್ ದ ಬೆಸ್ಟ್. ಅದರಲ್ಲಿರುವಂಥ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಏನಿದೆ ನಮ್ಗೆ ಈ ಥರ ಕಾಯಿಲೆಗಳು ಬರೋದನ್ನ ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಈ ಗೋಲ್ಡನ್ ಮಿಲ್ಕ್ ಏನಿದೆ ನಮಗೆ ಲೇಟರ್ ಏಜಸ್ ಅಲ್ಲಿ ಬರುವಂಥ ಪಾರ್ಕಿನ್ಸನ್ಸ್ ಇರ್ಬೋದು ಅಥವಾ ಅಲ್ಝಿಮರ್ಸ್, ನೆನಪಿನ ಶಕ್ತಿ ಕಂಪ್ಲೀಟ್ಲಿ ಕಳ್ಕೊಳ್ಳುವ ಈ ಥರ ಸಮಸ್ಯೆಗಳು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯದು. ಅದೇ ಥರ ನಮ್ಮ ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ನರಗಳ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕೆಂದರೆ ನಮಗೆ ಗೊತ್ತು ನಮ್ಮ ನರಗಳೆಲ್ಲ ಚೆನ್ನಾಗಿ ಫಂಕ್ಷನ್ ಆಗಬೇಕು ಅಂದರೆ ನಮ್ಮ ಬಾಡಿಯಲ್ಲಿ ಚೆನ್ನಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರಬೇಕು. ಆವಾಗ ಮಾತ್ರ ನಮ್ಮ ನರಗಳಿಗೆ ಆಗುವಂಥ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈ ಅರಿಶಿಣ ಏನು ಮಾಡುತ್ತೆ, ಅದೇ ಥರ ಅರಿಶಿಣ ಒಂದೇ ಅಲ್ಲ, ನಮ್ಮ ಶುಂಠಿ ಇರ್ಬೋದು ಅಥವಾ ಸಿನಮನ್ ಇರ್ಬೋದು, ಅದೆಲ್ಲ ಏನು ಮಾಡುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಆಂಟಿ ಆಕ್ಸಿಡೆಂಟ್ಸ್ ಕಂಟೆಂಟ್ಸನ್ನು ಹೆಚ್ಚು ಮಾಡುತ್ತೆ. ಬಾಡಿಯಲ್ಲಿ ನಾವು ಹೊರಗಡೆ ತಗೊಳ್ಳುವಂಥ ಆಂಟಿ ಆಕ್ಸಿಡೆಂಟ್ಸ್ ಒಂದೇ ಅಲ್ಲ, ನಮ್ಮ ಬಾಡಿಯಲ್ಲಿ ಇರುವಂಥ ಲಿವರ್ ಕೂಡ ಎಷ್ಟೋ ಆಂಟಿ
ಆಂಟಿ ಆಕ್ಸಿಡೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಗ್ಲೂಟಾಥಯೋನ್ ಎಲ್ಲ ನೀವು ಕೇಳಿರ್ಬೋದು. ಸೊ ಈ ತರ ಆಂಟಿ ಆಕ್ಸಿಡೆಂಟ್ ಪ್ರೊಡಕ್ಷನ್ಗೂ ಕೂಡ ಈ ಅರಿಶಿಣ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಈ ಅರಿಶಿಣ, ಈ ಗೋಲ್ಡನ್ ಮಿಲ್ಕ್ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಇನ್ನು ನಾನು ಫಸ್ಟ್ ಹೇಳಿದ್ದೇನೆ ಇದಕ್ಕೆ ಆಂಟಿ ವೈರಲ್, ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ಇದೆ. ಸೊ ಈ ತರ ಸಮಸ್ಯೆಗಳು ಇರೋರು, ಏನಾದರೂ ಇನ್ಫೆಕ್ಷನ್ಸ್ ಇರೋರು ಇದು ಆರಲಿ ತಗೋಬಹುದು. ಅದರ ಒಟ್ಟಿಗೆ ಅರಿಶಿಣ ಪ್ರಿಪರೇಷನ್ಸ್ ಅನ್ನ ಲೋಕಲಿ ಅಪ್ಲೈ ಮಾಡೋದು ಅಂದ್ರೆ ಟಾಪಿಕಲ್ ಅಪ್ಲಿಕೇಶನ್ಸ್ ಕೂಡ ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಷ್ಟೋ ಕೇಸಸ್ ಅಲ್ಲಿ ಈ ಡಯಾಬಿಟಿಕ್ ವೂಂಡ್ ಎಲ್ಲ ಇದ್ದಾಗ ಕರ್ಕ್ಯುಮಿನ್ ಅಪ್ಲಿಕೇಶನ್ ಕೂಡ ಅದರಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಆ ವೂಂಡ್ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಒಟ್ಟಿಗೆ ಅದು ಆರಲಿ ತಗೊಂಡಾಗ ಏನಾಗುತ್ತೆ, ಅಲ್ಲಿ ಇರುವಂತಹ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಆಗಿ ಆ ವೂಂಡ್ ಏನಿದೆ, ಆ ಗಾಯ ಏನಿದೆ ಬೇಗ ವಾಸಿ ಆಗ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇದೇ ತರ ಬಹಳಷ್ಟು ಬೆನಿಫಿಟ್ಸ್ಗಳು ಇದೆ. ಬಟ್ ಅದರ ಒಟ್ಟಿಗೆ ನಾವು ಹೇಳ್ತೀವಿ ಜಾಸ್ತಿ ಆದರೆ ಅಮೃತ ಕೂಡ ವಿಷ. ಸೊ ಅದೇ ಥರ ನಾವು ಈ ಅರಿಶಿಣ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ನಮಗೆ ಸ್ಕಿನ್ ಇರಿಟೇಷನ್ ಆಗುವಂಥ ಸಾಧ್ಯತೆ ಇದೆ, ತುಂಬ ಬಾಡಿ ಹೀಟ್ ಆಗುವಂಥ ಸಾಧ್ಯತೆ ಇದೆ, ಉರಿ ಮೂತ್ರ ಬರುವಂಥ ಸಾಧ್ಯತೆ ಇದೆ, ಡಯರಿ ಆಗುವಂಥ ಸಾಧ್ಯತೆ ಇದೆ, ಹೊಟ್ಟೆ ಡಿಸ್ಟರ್ಬೆನ್ಸಸ್ ಆಗುವಂಥ ಸಾಧ್ಯತೆಗಳೆಲ್ಲ ಇದೆ. ಈವನ್ ನಮ್ಮ ಲಿವರ್ ಫಂಕ್ಷನ್ಸ್ ಎಲ್ಲ ಚೇಂಜ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಬಟ್ ನಾವು ರೆಗ್ಯುಲರ್ಲಿ ಒಂದು ಮಿನಿಮಮ್ ಕ್ವಾಂಟಿಟಿಯಲ್ಲಿ ಅರಿಶಿಣ ತಗೋಬಹುದು, ಅಥವಾ ಅರಿಶಿಣದ ಎಕ್ಸ್ಟ್ರಾಕ್ಟ್ಸ್ ತಗೊಂಡ್ರೆ ಅಥವಾ ಗೋಲ್ಡನ್ ಮಿಲ್ಕ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಜಾಸ್ತಿ ಇದೆ. ನಾನು ಹೇಳಿದ್ದೇನೆ 3 mg/kg ಬಾಡಿ ವೇಟ್ ನಾವು ಕರ್ಕ್ಯುಮಿನ್ ತಗೋಬಹುದು. ಅದೇ ತರ ನಮಗೆ ಅರಿಶಿಣ ಆದರೆ ಅಪ್ ಟು ಒಂದು 8 grams ಆಫ್ ಅರಿಶಿಣ ಡೈಲಿ, ಒಂದು 1/2 to 1 ಸ್ಪೂನ್, ಟೀ ಸ್ಪೂನ್ ಏನಿದೆ, ಸಣ್ಣ ಸ್ಪೂನ್ ಏನಿದೆ, ಅದರಲ್ಲಿ ಅರಿಶಿಣ ತಗೊಳ್ಳೋದು ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ರೆಗ್ಯುಲರ್ಲಿ ಈ ಗೋಲ್ಡನ್ ಮಿಲ್ಕ್ ಅನ್ನು ನೀವು ಸೇವಿಸಿ ನಿಮ್ಮ ಆರೋಗ್ಯನ ನೀವೇ ಪ್ರೊಟೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.